ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಚಿತ್ರಾ ಶಿವಣ್ಣ. ಆಫ್ಟರ್ ಅ ಲಾಂಗ್ ಗ್ಯಾಪ್ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನದೇ ಆದಂಥ ಸ್ವಲ್ಪ ಕಾರಣಗಳಿಂದ ನಾನು ವ್ಲಾಗ್ ಮಾಡುತ್ತೆ ನಾನು ನಿಲ್ಲಿಸಿದ್ದೆ. ಆ್ಯಂಡ್ ಈಗ ಮತ್ತೆ ರೀಸ್ಟಾರ್ಟ್ ಮಾಡೋಣ, ಯಾವುದೇ ಕಾರಣಕ್ಕೂ ನಿಲ್ಸೋದು ಬೇಡ, ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಬೆಸ್ಟ್ ಸ್ಟಾರ್ಟ್ ಬೇಕು ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬನೇ ದಿ ಬೆಸ್ಟ್ ಸ್ಟಾರ್ಟ್ ಅಂದ್ಕೊಂಡು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನೇ ಫಸ್ಟ್ ರಿಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಮೊದಲೇ ಹೆಣ್ಮಕ್ಳ ಹಬ್ಬ ಕೇಳಬೇಕಾ, ಚೆನ್ನಾಗಿ ಮಾಡ್ತೀವಿ, ಅದನ್ನು ನಿಮ್ಗಳ ಜೊತೆನೂ ಹಂಚ್ಕೊಳ್ಳೋಣ ಅಂತ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗಿಂದ ಹಿಡಿದು ಪ್ರಿಪ್ರೇಷನ್ಸ್ ಎಂಡಿಂಗ್ ಸ್ಟಾರ್ಟ್ ಎಲ್ಲನೂ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮತ್ತೆ ರೀಸ್ಟಾರ್ಟ್ ಮಾಡ್ತಿರೋದ್ರಿಂದ ಐ ನೀಡ್ ಆಲ್ ಯೋರ್ ಸಪೋರ್ಟ್ಸ್, ಬ್ಲೆಸ್ಸಿಂಗ್, ಲವ್ ಎಲ್ಲ ಬೇಕು. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ವರಮಹಾಲಕ್ಷ್ಮಿ ಸೀರೆ ಶಾಪಿಂಗ್ಗೆ ಅಂತ ಬಂದ್ವಿ, ಬಟ್ ಸೀರೆಗಿನ್ನ ನಾನೇ 2 ಪ್ಯಾಂಟ್ ತೊಗೊಂಡ್ಬಿಟ್ಟೆ, ಒಂದು ಜೀನ್ಸು ಒಂದು ಕೌಟ್. ಇದು ಗೈಸ್ ನನ್ನ ಟ್ಯಾಲೆಂಟ್. ಸೀರೆಗಂತ ಬಂದರೆ ಶಾಪಿಂಗಲ್ಲಿ ಐಡಿಯಾ ಇರಲಿಲ್ಲ ಅಂದರೂ ನಾನು ಶಾಪ್ ಮಾಡ್ತೀನಿ. ಸ್ಯಾರಿ ಶಾಪಿಂಗ್ ಸ್ಟಿಲ್ ಕಂಟಿನ್ಯೂಸ್, ಬಟ್ ನೋಡಿದ ತಕ್ಷಣ ದೇವಿ ಸಿಕ್ಕಾಬಡ ಇಷ್ಟ ಆಯಿತು. ಸೊ ನಾನು ಒಂದು ಚಿಕ್ಕದಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಯಾಕೋ ಏನೋ ಗೊತ್ತಿಲ್ಲ, ನಾನು ಸೀರೆ ಶಾಪ್ ಮಾಡ್ತಿದ್ದೀನಿ, ಬಟ್ ಪದೇ ನನ್ನ ಕಣ್ಣು ಬೇಡ ಅಂದರು. ಇಲ್ಲೊಂದು ರೆಡ್ ಇದೆ, ಇನ್ನೊಂದು ರೆಡ್ ಇದೆ, ಮತ್ತೆ ಹಿಂಗೆ ಬಂದರೆ ಇನ್ನೂ ರೆಡ್ ಇದೆ, ಇಲ್ಲಿ ರೆಡ್ ಇದೆ, ಇಲ್ಲಿ ರೆಡ್ ಇದೆ, ಇಲ್ಲಿ ರೆಡ್ ಇದೆ, ಆ್ಯಂಡ್ ಇಲ್ಲಿರೋ ರೆಡ್ ಇದೆ. ಕಲ್ಪನಾ ಥರ ಬರೀ ರೆಡ್ ಮೇಲೆ ಹೋಗ್ತಾ ಇದೆ ಕಣ್ಣು. ವರಮಹಾಲಕ್ಷ್ಮಿಗೆ ಸೀರೆ ಶಾಪಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಕೌಂಟ್ ಕರ್ಕೊಂಡು MG ರೋಡಿಗೆ ಬಂದೆ. ಬಟ್ ಇಲ್ಲಿ ನೋಡಿ ಏನೇ ಶಾಪ್ ಮಾಡಿದ್ದೀನಿ ಅಂದರೆ ಕೈಯಲ್ಲಿ ಇಟ್ಕೊಳ್ಳೋಕೆ ಜಾಗ ಆಗ್ತಿಲ್ಲ. ನಮ್ಮ ಅಕ್ಕ 2 ಬ್ಯಾಗ್ ತಗ್ಲಾಕ 3 ಬ್ಯಾಗ್ ತಗ್ಲಾಕೊಂಡಿದ್ದಾರೆ, ನಾನು ಇಷ್ಟು ಇಟ್ಕೊಂಡಿದ್ದೀನಿ. ನಾವು ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ, ಅಕ್ಕ ಫ್ರೀ ಬಸ್ಸು ಅಂತ. ಆಟೋದಲ್ಲಿ ಆಟ ಮಾಡ್ಕೊಂಡು ಹೋಗ್ಬಿಡೋಣ ಮನೆ ಕಡೆ. ಮೂವ್ ಮಾಡೋಕೆ ಮೂನೆ ಅಪ್ಪ, ನಾನೇ ಅನಿಸುತ್ತೆ ಈ ರೇಂಜ್ಗೆ ಇಟ್ಕೊಂಡು ಓಡಾಡ್ತಾ ಇರೋದು. ವರಮಹಾಲಕ್ಷ್ಮಿ ಫುಲ್ ಖುಷಿಯಾಗಿ ವರ್ಷ ಪೂರ್ತಿ ನಮ್ಮ ಮನೆಗೆ ನಾಟ್ಯ ಮಾಡೋದು. ಡೆಕೋರೇಷನ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಇದೇನೇನೋ ತೊಗೊಂಡ್ವಿ. ಆ್ಯಂಡ್ ಐಟಮ್ಸ್ ಇದರಲ್ಲಿ ಸೀರೆ ಇದೆ, ಇದರಲ್ಲೂ ಸೀರೆ ಇದೆ. ಸೀರೆ ಯಾವ್ದು ಅಂತ ಕಲರು ಅದೆಲ್ಲ ತೋರಿಸಲ್ಲ ನಾನು, ಡೈರೆಕ್ಟಾಗಿ ನಮ್ಮಮ್ಮಂಗೆ ಉಡಿಸ್ದಾಗಲೇ ನೋಡಿ ನೀವು. ಆ್ಯಂಡ್ ಇದು ಡೆಕೋರೇಷನ್ ಪರ್ಪಸ್ಸಿಗೆ ತೊಗೊಂಡಿರೋ ಕೆಲವೊಂದಷ್ಟು ಐಟಮ್ಸ್. ಇದು ಡೆಕೋರೇಷನ್, ಇದರಲ್ಲಿ ಇರೋದನ್ನು ತೆಗಿಯೋಕ್ಕೆ ಪೇಷನ್ಸ್ ಇಲ್ಲ. ಆ್ಯಂಡ್ ಇದು ದೇವರಿಗೆ ತೊಗೊಂಡಿಲ್ಲ, ಒಂದಷ್ಟು ನನಗೂ ಸ್ವಲ್ಪ ಬಟ್ಟೆಗಳು ಇಷ್ಟ ಆಯಿತು ಅಂತ ದೇವ್ರ ಜೊತೆಗೆ ನಂದು ಜೈ ಅನ್ನಿಸ್ಬಿಡೋಣ ಅಂತ ನಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟೆ. ಸೊ ದಿಸ್ ಈಸ್ ಆಲ್. ಆ್ಯಂಡ್ ಸದ್ಯಕ್ಕೆ ಇಷ್ಟು ತೋರಿಸ್ತೀನಿ ಅಷ್ಟೇ, ಬ್ಯಾಗಲ್ಲಿ ಇರೋದೆಲ್ಲ ತೆಗೆಯಲ್ಲ. ಸೊ ಈಗ ಗ್ರಂಥಿಗೆ ಅಂಗಡಿ ಲಕ್ಷ್ಮಿಗೆ ಹಾಕ್ತಾರಲ್ಲ ಕೆಂಪು ಗುಲ್ಗಂಜಿ ಆಯಿತು. ಈಗ ದೇವ್ರ ಗಿಡ ಕೆಂಪಿನ ಶಾಪಿಂಗ್ ಬಂದ್ವಿ. ಸೊ ಫೈನಲ್ ಸೊ ಈಗ ನಮ್ಮ ಅಂಗಡಿ ಹತ್ರ ಇದ್ದೀವಿ. ಎಷ್ಟಾಗುತ್ತೋ ನನ್ನ ಕೈಲಂತೂ ಬರೀ ಶಾಪಿಂಗಲ್ಲೇ ಮಗ್ನಳಾಗ್ಬಿಟ್ಟಿದೆ. ಆ್ಯಂಡ್ ನನ್ನ ಫಾಲೋ ಮಾಡೋರಿಗೆ ಗೊತ್ತಿರ್ತಾರೆ ನಮ್ಗೆ ಕೋಳಿ ಫೋನ್ ಡೇ. ಆದಷ್ಟು MG ರೋಡಲ್ಲಿ ಶಾಪಿಂಗ್ ಮಾಡಿದ್ದಾಯಿತು, ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಮಾಡಿದ್ದೀನಿ. ಏನೇನು ಬೇಕು ಎಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಶಿರಾದಲ್ಲೂ ಫೈನಲಾಗಿ ಏನೇನು ಬೇಕಿತ್ತು ಅದನ್ನು ಶಾಪ್ ಮಾಡಿದ್ದೀನಿ. ಆ್ಯಂಡ್ ಶಾಪ್ ಮಾಡಿಕೊಂಡು ನಮ್ಮ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ವೊಂದು ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲಿ ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ಏನು ಕೊಡಲಿ ಅಂದರು. ನನಗೆ ಕೆಂಪು ಗುಲ್ಗಂಜಿ ಬಿಟ್ಟರೆ ನಂಗೆ ಬೇರೆ ಇನ್ಯಾವ್ದ್ರದ್ದು ಹೆಸರು ಗೊತ್ತಿರಲಿಲ್ಲ, ಏನೇನು ಹಾಕ್ತಾರೆ ಅದ್ರ ಹೆಸರು. ಸೊ ದಟ್ ಅವ್ರಿಗೆ ಹೇಳಿದೆ ನಾನು, ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಲಕ್ಷ್ಮಿ ಕೂರಿಸ್ತೀವಲ್ಲ ಅಲ್ಲಿಗೆ ಹಾಕೋಕ್ಕೆ ಏನೇನು ಹಾಕ್ತಾರೋ ಅದು ಕೊಡಿ ಅಂತ ಕೇಳಿದೆ. ಸೊ ಇವರು ಈ ಥರ ಒಂದು ಲಕ್ಷ್ಮಿ ಕಾಯಿನ್ ಜೊತೆಗೆ 5 ಅಡಿಕೆ, ಅರ್ಧ ಪೂರ್ಣ ಇರೋದು ಅಡಿಕೆ. ದೆನ್ ಇದೇನು ಅಂತ ನನಗೆ ದೇವರಾಣೆ ಗೊತ್ತಿಲ್ಲ, ಇದೇನೋ ಕೊಟ್ಟಿದ್ದಾರೆ. ಆ್ಯಂಡ್ ಲಕ್ಷ್ಮಿದು ಕವಡೆ, ಇದು ಕವಡೆ. ಆಮೇಲೆ ಇದು ಶಂಖ. ದೆನ್ ಇದು ಏನು ಕಾಯಿ ಅಂತ ದೇವರಾಣೆ, ಗೋಮತಿ ಚಕ್ರ ಅದಿರಬೇಕದು. ದೆನ್ ಇದೊಂದು ಗೊತ್ತು, ಜಾವತ್ ಪೌಡರ್. ಇಷ್ಟು ಲಕ್ಷ್ಮಿಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ. ಆ್ಯಂಡ್ ಇದು ಪ್ಯೂರ್ ಹಳ್ಳಿಯಿಂದ ತರಿಸಿರೋದು ತುಪ್ಪ. ಅದೇ ಮನೇಲಿರೋ ತುಪ್ಪ ನಾವು ಯೂಸ್ ಮಾಡಿರ್ತೀವಿ. ಸೊ ದೇವರಿಗೆ ಅದನ್ನು ಯೂಸ್ ಮಾಡೋ ಹಂಗಿಲ್ಲ ಅಂತ ಇದು ಸಪ್ರೇಟಾಗಿ ತುಪ್ಪ ತರಿಸಿದ್ವಿ.
ಶಾಪಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿಕೊಂಡು ಅಡುಗೆ ಕೆಲಸಕ್ಕೆ ಇದ್ದಿದ್ದೀನಿ. ಈ ಸರಿ ಆಚೆಯಿಂದ ಏನು ತರೋದು ಬೇಡ, ಚಕ್ಲಿ ನಿಪ್ಪಟ್ಟು ಎಲ್ಲ ಮನೇಲೇ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಡೆ ಬೀಜ ಹುರ್ಕೊತಾ ಇದ್ದೀನಿ. ಸೈಡಲ್ಲಿ ಈ ಕಡೆ ತೋರಿಸು, ಇದು ಚಕ್ಲಿಗೆ, ಈ ಕಡೆ ತೋರಿಸು, ಇದು ನಿಪ್ಪಟ್ಟಿಗೆ. ನಾನು ಮಾಡಿ ಮಾಡಿ ಹಾಗೆ ತೋರಿಸ್ತಾ ಇರ್ತೀನಿ. ನನ್ನಲ್ಲಿ ಎಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂದರೆ ಈಗ ನಾನು ಬೆಣ್ಣೆ ಕರಗಿಸ್ತಾ ಇದ್ದೀನಿ. ಚಕ್ಲಿ ಬರೀ ಚಕ್ಲಿ ಎಲ್ಲ, ಬೆಣ್ಣೆ ಮುಟ್ತರ ಚಕ್ಲಿ ಮಾಡೋಣ ಅಂತ ಬೆಣ್ಣೆ ಹಾಕಿ ಕಲಿಸ್ತಾ ಇದ್ದೀನಿ. ಈಗ ಪ್ರಿಪ್ರೇಷನ್ಸ್ಗೆ ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ತೊಗೊಂಡಿದ್ದೀವಿ. ಈಗ ಹಣ್ಣು ಅದು ಇದು ಶಾಪಿಂಗ್ ಮಾಡೋಕ್ಕೆಲ್ಲ ಹೋಗ್ತೀವಿ. ಹಣ್ಣು, ಆಮೇಲೆ ಹಾರಗಳು, ಬಾಳೆಕಂದು, ಏನೇನೆಲ್ಲ ಬೇಕು ಐಟಮ್ಸ್ ಅದನ್ನು ಶಾಪ್ ಮಾಡೋಕ್ಕೆ ಖಂಡಿತ ಹೋಗ್ತೀವಿ. ಅದಕ್ಕೂ ಮುಂಚೆ ನಾನು ನಿಮ್ಗೊಂದು ತೋರಿಸ್ಬೇಕು. ಇಲ್ಲಿ ನಮ್ಮ ಮನೆ ಹಿಂದೆ ಹೆಂಗಿದೆ ಬಿಕ್ಕೆಣ್ಣಿನ ಮರ ಅಂದರೆ ಕೈಗೆ ಸಿಗುತ್ತೆ. ಎಲೆಗೂ ಹಣ್ಣಿದೆ. ಸೊ ದಟ್ ನಾವಿಲ್ಲಿ ಹಣ್ಣು ಹಾರ್ವೆಸ್ಟಿಂಗಿಗೆ ಬಂದಿದ್ದೀವಿ. ಇವಳು ನನ್ನ ತಂಗಿ, ದೇವ್ರು ಕೊಟ್ಟ ತಂಗಿ ಅಲ್ಲ, ನಮ್ಮಮ್ಮ ಕೊಟ್ಟಿರೋ ತಂಗಿ. ಕೇಳ್ತಾ ಇದ್ದಾಳೆ, ಬೇಜನ್ ಇದೆ ಮಾತ್ರ. ನಾನು ಕೇಳ್ತೀನಿ ಗಾಯ್ಸ್, ಹಣ್ಣನ್ನು. ನಾನು ಇನ್ನೂ ಸ್ವಲ್ಪ ಒಳಗೆ ಬಂದೆ. ಅವರಲ್ಲಿ ಕೀಳ್ತಾ ಇದ್ದಾರೆ. ಸಖತ್ತಾಗಿದೆ ಮಾತ್ರ. ಎಲೆಗೂ ಇದೆ ಹಣ್ಣು. ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಶಾಪಿಂಗ್ ಸ್ಟಿಲ್ ಕಂಟಿನ್ಯೂಸ್. ಗ್ಯಾಪಲ್ಲಿ ಕಡಲೆಕಾಯಿ ತಿನ್ನಬೇಕು ಅಂತ ಅನ್ನಿಸ್ತು, ಸೊ ತಗೋತಾ ಇದ್ದೀವಿ. ಸೊ ಶಾಪಿಂಗ್ ಎಷ್ಟೇ ಮಾಡಿದ್ರು ಫೈನಲಿ ನಾವು ಬಾಳೆಕಂದು ತೊಗೊಳ್ದೆ. ಹಬ್ಬ ಆಗೋದಿಲ್ಲ ಅಲ್ವಾ? ಸೊ ಬಾಳೆಕಂದು ತೊಗೊಳಕ್ಕೆ ಬಂದಿದ್ದೀವಿ. ಲತಾ ಗ್ಯಾಪ ಬಾರೆ ಒಂಚೂರು ಹಣ್ಣು ಹೋಗ್ಬೇಕಾಗಿ ನನ್ನ ತಂಗಿ ಏನು ಡವ್ ಮಾಡ್ತಾವಳು ಕ್ಯಾಮ್ರಾಗ ನೋಡೋಕ್ಕೆ. ಇಬ್ಬರು ಮಾಡಿಸ್ಕೊಂಡು ಈಗ ತಗೋಬರಿ ಹೂವು, ಡೈಲಿ ಹೂವು. ಈಗ ಕಳಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿರೋಷ್ಟು ಕಳಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಗೊತ್ತಿರೋರ ಹತ್ರ ಕೇಳಿಕೊಂಡು ಕೆಲವೊಂದಷ್ಟು ವೀಡಿಯೋಸ್ನ ನೋಡಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಇದ್ರೊಳಗಡೆ ಏನೇನು ಹಾಕ್ತೀವಿ ಅನ್ನೋದು ತೋರಿಸ್ತಾರೆ. ಫಸ್ಟ್ನೇದಾಗಿ ಅರಿಶಿನ ಕುಂಕುಮ, ಹಾಗೆ ಒಂದು ಹೂವು, 11 ರೂಪಾಯಿ 11 ಕಾಯಿನ್ಸ್ ಹಾಕ್ತಾಯಿದ್ವಿ. ಅದ್ರ ಜೊತೆಗೆ ಸ್ವಲ್ಪ ಕಲ್ ಸಕ್ಕರೆ, ಆಮೇಲೆ 5 ಬಟ್ಟಲು ಅಡಿಕೆ, ಆಮೇಲೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥ 5 ಕವಡೆ, ಆಮೇಲೆ 5 ಗೋಮತಿ ಚಕ್ರ, ಹಾಗೆ 5 ತಾವರೆ ಬೀಜ, ಹಾಗೆ ಇದು ನನಗೆ ಹೆಸರು ಗೊತ್ತಿಲ್ಲ, ಜಾಕಾಯಿ ಅಂತಾರೋ ನೆಟ್ಮಗ್ ಅಂತಾರೋ ನಂಗೆ ಗೊತ್ತಿಲ್ಲ, ಅದೊಂದು. ಇದು ಕೆಂಪು ಗುಳ್ಗಂಜಿ 5, ಎಲ್ಲನೂ 5 ಹಾಕಿದ್ದೀನಿ. ಇದು ಕುಬೇರ ನಾಣ್ಯ, ಲಕ್ಷ್ಮೀ ನಾಣ್ಯ ಅಂತಲೂ ಹೇಳ್ತಾರೆ, ಕುಬೇರ ನಾಣ್ಯ ಅಂತ ಕೂಡ ಹೇಳ್ತಾರೆ ಅದು. ಸೊ ಇಷ್ಟನ್ನು ಹಾಕಿ ಪ್ರತಿಷ್ಠಾಪನೆ ಮುಗಿಸಿದ್ದೀವಿ. ಎಸ್, ನಾವು ನೋಡ್ಬೋದು, ನಾವು ಲಕ್ಷ್ಮಿನ ಕೂರಿಸಿ, ಮಹಾಲಕ್ಷ್ಮಿನ ಕೂರಿಸಿ ನನ್ನ ಒಂದು ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಒಂದು ಕೈಯಿಂದ ಧಾನ್ಯ ಸುರಿಸಿದ್ದೀನಿ, ಇನ್ನೊಂದು ಕೈಯಿಂದ ಧನ ಸುರಿಸಿದ್ದೀನಿ. ಅಷ್ಟು ಚೆನ್ನಾಗಿ ಇಡೀ ನೈಟ್ ನಾವು ಕೂಡ ನಿದ್ದೆ ಮಾಡದೆ ಮಹಾಲಕ್ಷ್ಮಿ ವ್ರತನ ಆಚರಿಸಿದ್ದೀವಿ. ಆ್ಯಂಡ್ ನಾವು ಕೂಡ ಮಹಾಲಕ್ಷ್ಮಿಯವ್ರ ಥರ ರೆಡಿ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ಮನೆ ಮಹಾಲಕ್ಷ್ಮಿ ತೋರಿಸ್ತೀನಿ. ಹಾಯ್ ಮೇಡಮ್, ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮಮ್ಮ. ಅಮ್ಮ ಹೇಳು, ಹೆಂಗ್ ಮಾಡಿದ್ವಿ ನಾವು ಈ ಸರಿ? ನೈಟ್ ಎಲ್ಲ ನಿದ್ದೆ ಮಾಡ್ದಂಗೆ
ಎಲ್ಲ ಒಬ್ಬಟ್ಟಂತೆ ಕರ್ಗಡಬಂತೆ ಚಕ್ಲಿ ಅಂತೆ ನಿಪ್ಪಟ್ಟಂತೆ ಕೋಡ್ಬಳೆ ಎಲ್ಲಾನು ಮಾಡಿ ಒಬ್ಬಟ್ಟಿನ ಸಾರು ಅನ್ನ ಕಡಲೆ ಉಸ್ಲಿ ಎಲ್ಲ ಮಾಡಿ ಪುಳಿಯೋಗರೆ ಮೊಸರನ್ನ ಎಲ್ಲ ಮಾಡಿ ನಿದ್ದೆ ಮಾಡ್ದಂಗೆ ಎಲ್ಲ ಪೂಜೆ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡಿ ಇವಾಗ ಇದು ಮಾಡ್ತಾ ಇರೋದು. ಪೂಜೆ ಎಲ್ಲ ಮುಗಿದ್ಮೇಲೆ ವ್ಲಾಗ್ ಮಾಡ್ತಾ ಇರೋದು. ಮಧ್ಯೆ ಡೆಕೋರೇಷನ್ಸ್ ಎಲ್ಲ ಮಾಡಬೇಕಿತ್ತು, ಬಟ್ ಯಾವ ರೇಂಜಿಗೆ ಸೋತ್ ಹೋಗ್ಬಿಟ್ಟಿದ್ವಿ ಅಂದರೆ ನಾವು ಮೊಬೈಲ್ ಮುಟ್ಟೋ ಪೇಷನ್ಸ್ ಕೂಡ ಇರಲಿಲ್ಲ, ಹಂಗಾಗ್ಬಿಟ್ಟಿದ್ವಿ. ಸೊ ದಟ್ ಮುಗಿದ್ಮೇಲೆ ಮಾಡ್ತಾ ಇದ್ವಿ. श्रीनिधि महाप्रचोदिनी श्री सुकेशु मंगलंगिनी सर्व इष्ट सुप्रदायिनी ನಮ್ಮ ಮನೆಯಲ್ಲಿ ಬಂದು ನೆಲೆಸಮ್ಮ ಶಾರದೆ ಜೊತೆಯಲ್ಲಿ ಹಾಡಿನಲೆಯಮ್ಮ ಲಕ್ಷ್ಮೀ ಮಹಾಲಕ್ಷ್ಮೀ लक्ष्मी महालक्ष्मी लक्ष्मी जय लक्ष्मी लक्ष्मी महालक्ष्मी नी सिरियागी हरियागी बारम्मा. ನಮ್ಮೊಬ್ಬ ಫೈನಲ್ ಈಗ ಅರಿಶಿನ ಕುಂಕುಮ ಕೊಡೋ ಅಂತ ಲೆವೆಲ್ಗೆ ಬಂದಿದ್ದೀವಿ. ಲೆವೆಲ್ ಫೈನಲ್ ಹಂತಕ್ಕೆ ಬಂದಿದ್ದೀವಿ. ನಮ್ಮಮ್ಮ ನೀಟಾಗಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ ಅರಿಶಿನ ಕುಂಕುಮ ಕೊಡೋಕ್ಕೆ.